Hello, Namaste. Welcome back to my channel Cooking with Vidya. ಇವತ್ತಿನ ರೆಸಿಪಿ ಒಂದು ಸ್ಟಾರ್ಟರ್ಸ್ ಹಾಗೆ ಈವ್ನಿಂಗ್ ಟೀ ಟೈಮ್ ಸ್ನಾಕ್ಸ್ ಅಂತಾನೆ ಹೇಳ್ಬೋದು. ಸಾಬುದಾನ ವಡಾ. ಹೆಲ್ದಿ ಬ್ಲಡ್ ಫ್ಲೋ ಮತ್ತೆ ಹೆಲ್ದಿ ಹಾರ್ಟ್ಗೆ ಸಾಬುದಾನ ಒಂದು ಒಳ್ಳೆ ಸ್ಟಾರ್ಚ್ ಅಂತಾನೆ ಹೇಳ್ಬೋದು. ನೋಡೋಕೆ ಮುತ್ತಿನಂತೆಯೇ ಇರೋ ಈ ಸಾಬುದಾನದಲ್ಲಿ ನೆಗ್ಲಿಜಿಬಲ್ ಅಮೌಂಟ್ ಆಫ್ ಫ್ಯಾಟ್ಸ್ ಇದೆ. ಮಸಲ್ ಗ್ರೋತ್ ಗೆ ಸಹಾಯ ಮಾಡುತ್ತೆ, ಎಸ್ಪೆಷಲಿ ಫಾರ್ ಗ್ರೋಯಿಂಗ್ ಕಿಡ್ಸ್. ಇದು ಝೀರೋ ಕೊಲೆಸ್ಟ್ರಾಲ್ ಕೂಡ ಹೌದು. ಇದರಲ್ಲಿ 355 ಕ್ಯಾಲರಿ ಅಷ್ಟು ಕ್ಯಾಲ್ಸಿಯಂ ಇರೋದ್ರಿಂದ ಬೋನ್ಸ್ ಡೆವಲಪ್ಮೆಂಟ್ ಮತ್ತೆ ಬೋನ್ ಶಕ್ತಿಗೆ ಇದು ತುಂಬಾನೇ ಹೆಲ್ಪ್ಫುಲ್. ಸೊ ಲೆಟ್ಸ್ ಬಿಗಿನ್. ಸಾಬುದಾನ ವಡೆ ಮಾಡೋದಕ್ಕೆ ಇಲ್ಲಿ ನಾನು 6 ಅವರ್ಸ್ ಸಾಬುದಾನನ ನೀರಿನಲ್ಲಿ ಸೋಪ್ ಮಾಡಿ ಇದ್ರ ನೀರಿನ ಅಂಶ ಎಲ್ಲ ತೆಗೆದು ಇದ್ರಲ್ಲಿ ಹಾಕಿ ಇಟ್ಕೊಂಡಿದ್ದೀನಿ. ಚೂರು ತೇವಾಂಶ ಇರಬಾರ್ದು. ಇಲ್ಲಿ 3/4 ಕಪ್ಪಷ್ಟು ಸಾಬುದಾನಗೆ 4 ಆಲೂಗಡ್ಡೆನ ನಾನು ತುರಿದಿಟ್ಕೊಂಡಿದ್ದೀನಿ. ಆಲೂಗಡ್ಡೆನ ಫ್ರೆಶ್ ಆಗಿ ತುರಿದಿಟ್ಕೊಳ್ಳಿ, ಇಲ್ಲಾಂದ್ರೆ ಕಪ್ಪಾಗ್ಬಿಡುತ್ತೆ. 1 ಟೇಬಲ್ ಸ್ಪೂನ್ ಅಷ್ಟು ರೆಡ್ ಚಿಲ್ಲಿ ಪೌಡರ್, ಸ್ವಲ್ಪ ಗ್ರೀನ್ ಚಿಲ್ಲೀಸ್ ಈ ತರ ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಸ್ವಲ್ಪ ಕರಿಬೇವು, ಅದನ್ನು ನಾನು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಕೊತ್ತಂಬರಿ, 1 ಟೇಬಲ್ ಸ್ಪೂನ್ ಅಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಅಷ್ಟು ಜೀರಾ ಪೌಡರ್, ಹಾಗೆ 3/4 ಕಪ್ ಅಷ್ಟು ನಾನಿಲ್ಲಿ ಕಡಲೆ ಬೀಜನ ಹುರಿದು ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ. ಸಾಲ್ಟ್ ಮತ್ತೆ 3/4 ಕಪ್ ಅಷ್ಟು ಆನಿಯನ್ಸ್, 1 ಟೇಬಲ್ ಸ್ಪೂನ್ ಅಷ್ಟು ಅಕ್ಕಿ ಹಿಟ್ಟು, ಹಾಗೂ ವಡೆ ಫ್ರೈ ಮಾಡೋದಕ್ಕೆ ಸ್ವಲ್ಪ ಎಣ್ಣೆ. ನಾನು ಹೇಳಿದ ಇಂಗ್ರೀಡಿಯೆಂಟ್ಸ್ ಎಲ್ಲ ಈ ರೀತಿ ಒಂದು ಬೌಲಲ್ಲಿ ಹಾಕೊಂಡು ಒಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಇಟ್ಕೊಂಡಿದ್ದೀನಿ. ಇದನ್ನ ಸಣ್ಣದಾಗಿ ಪ್ಯಾಟೀಸ್ ತರ ಹೇಗೆ ಮಾಡೋದು ಹೇಳ್ತೀನಿ. ಈ ರೀತಿ ಸ್ವಲ್ಪ ಇದನ್ನ ತಗೊಂಡು ಕೈಯಲ್ಲಿ ಈ ರೀತಿ ಉಂಡೆ ಮಾಡಿ ನಿಧಾನಕ್ಕೆ ಪ್ರೆಸ್ ಮಾಡಿ ಈ ರೀತಿ ಮಾಡಿಕೊಂಡು ಇದನ್ನ ಎಣ್ಣೆಯಲ್ಲಿ ಫ್ರೈ ಮಾಡೋದಕ್ಕೆ ಬಿಡಬೇಕು. ನೆನಪಲ್ಲಿ ಇಟ್ಕೊಳ್ಳಿ, ಇದು ಮಿಕ್ಸ್ ಮಾಡಬೇಕಾದ್ರೆ ನೀವು ಸ್ವಲ್ಪ ಕೂಡ ನೀರನ್ನ ಆ್ಯಡ್ ಮಾಡಬಾರ್ದು, ಹಾಗೆ ಮಿಕ್ಸ್ ಮಾಡಿ. ಇವಾಗ ಇಲ್ಲಿ ಇದನ್ನ ವಡೆ ಆಕಾರದಲ್ಲೆಲ್ಲ ಪ್ಲೇಟ್ ಮೇಲೆ ಹಾಕೊಂಡಿದ್ದೀನಿ, ಫ್ರೈ ಮಾಡ್ತೀನಿ. ಎಣ್ಣೆ ಚೆನ್ನಾಗಿ ಕಾಯಬೇಕು, ಆದ್ಮೇಲೆನೆ ನೀವು ವಡೆನ ಹಾಕಬೇಕು ಎಣ್ಣೆಲಿ, ಆವಾಗ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಇವಾಗ ಎಣ್ಣೆ ಚೆನ್ನಾಗಿ ಕಾದಿದೆ. ಈ ಟೈಮಲ್ಲಿ ನಾನು ವಡೆನೆಲ್ಲ ಎಣ್ಣೆಗೆ ಹಾಕಿ ಈ ರೀತಿ ಕಾಯಕ್ಕೆ ಬಿಡ್ತೇನೆ. 1 ಟೈಮ್ಗೆ 5 ವಡೆ ಹಾಕೊಂಡು ಸುಟ್ಕೊಳ್ಳಿ. ಆವಾಗ ಒಂದಕ್ಕೊಂದು ಅಂಟಲ್ಲ. ನೋಡಿ, ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು. ಇವಾಗ ಇದು ರೆಡಿ ಆಗಿದೆ ಅಂತ. ಅದಾದ್ಮೇಲೆ ಇದನ್ನ ಈ ರೀತಿ ಟಿಶ್ಯೂ ಪೇಪರಲ್ಲಿ ಹಾಕ್ಬಿಡಿ, ಆವಾಗ ಆಯಿಲ್ ಎಲ್ಲ ಅದು ಅಬ್ಸಾರ್ಬ್ ಮಾಡುತ್ತೆ. ಇಲ್ಲಿ ಟೇಸ್ಟಿ ಮತ್ತೆ ಕ್ರಿಸ್ಪಿ ಆಗಿರೋ ಸಾಬುದಾನ ವಡ ರೆಡಿ ಆಗಿದೆ. ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತೆ ನನ್ನ ಚಾನೆಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಕೂಡ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಪಕ್ಕ ಬೆಲ್ ಬಟನ್ ಇದೆ, ಅದು ಕೂಡ ಕ್ಲಿಕ್ ಮಾಡಿ. ನಾನು ಏನೇನು ವಿಡಿಯೋಸ್ ಅಪ್ಲೋಡ್ ಮಾಡ್ತೀನಿ ನಿಮಗೆಲ್ಲ ತಕ್ಷಣ ನೋಟಿಫಿಕೇಶನ್ ಸಿಗುತ್ತೆ.